ನಾವು ರಾಜಕೀಯ ಜೀವನದಲ್ಲಿ ನೋಡಿದೀವಿ, ಒಂದು ಪಂಚಾಯತಿ ಅಧ್ಯಕ್ಷ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು ಅಂದ್ರೆ ಅಣ್ಣ ತಮ್ಮಂದರಿಗೆ ಬಿಟ್ಕೊಡಲ್ಲ ಪಂಚಾಯತಿ ಅಧ್ಯಕ್ಷರು. ಅಷ್ಟು ಇನ್ನು ಜಿಲ್ಲಾ ಪಂಚಾಯತಿಗಳಲ್ಲಿ, ತಾಲೂಕ್ ಪಂಚಾಯತಿ, ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಬ್ಬರು ಕೂಡ ಅಧಿಕಾರ ಕೈಗೆ ಬಂದ್ಮೇಲೆ ಜಪ್ಪಯ್ಯ ಅಂದ್ರೂ ಬಿಟ್ಕೊಡೋದಿಲ್ಲ. ಅಂತದ್ದು ಒಂದು ಮುಖ್ಯಮಂತ್ರಿ ಸ್ಥಾನವನ್ನೇ ಮನಸ್ಸು ಹೃದಯವನ್ನ ನಿರಾಳ ಮಾಡಿಕೊಂಡು ಅವರು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದಾರಲ್ಲ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಶೇರ, ಲೈಕ್, ಕಮೆಂಟ್ ನಿರೀಕ್ಷೆಗೆ ಮೀರಿ ಏನ್ ಮಾಡತ್ತಾರಲ್ಲ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ಈ ಅಧಿಕಾರ ಇದ್ದಾಗ ಜನ ಹೆಂಗಿರ್ತೈತಿ, ಅಧಿಕಾರ ಆದ್ಮ್ಯಾಗ ಜನ ಹೆಂಗ ಅವ್ರ ಕಿಮ್ಮತ್ ಕೊಡ್ತೈತಿ ಅಂತ ನಮ್ಗ ನೋಡಿ ಈ ವೈರಲ್ ಆಗು ಇವನ್ನೆಲ್ಲ ನೋಡಿದ್ರ ಏನ್ಪಾ ಜನ ಯಾವ ರಾಜಕಾರಣಿ ಯಾರಿಗ ಏನ್ ಮಾಡಿ ಏನ್ ಉಪಯೋಗ ಐತಿ, ಅವ್ರು ಮಾಡಿದ ಒಂದು ರಾಜಕೀಯ ಒಳಗ ಅವ್ರು ಮಾಡಿದ ಕಾರ್ಯಗಳನ್ನ ಅವ್ರ ಅಧಿಕಾರ ಇಲ್ಲದ ಮರುಕ್ಷಣ ಅಡ್ಡಾಡುದಿಲ್ಲ ಅವ್ರ ಮನಿ ಮುಂದೆ. ಮನುಷ್ಯ ಅಂಕೆ ದೂರ ತಪ್ಪು ತಿಳಿಬೇಡ್ರಿ. ಅದನ್ನ ಅಧಿಕಾರದಾಗ ಅಂತದ್ ಏನೈತಿ, ಅಧಿಕಾರ ಇಲ್ದಾಗ ಯಾಕೆ ಜನ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾರೋ, ಅಧಿಕಾರ ಇದ್ದಾಗ ದೇವ್ರಂತ ಪೂಜೆ ಮಾಡ್ತಾರ, ಅವ್ರ ಮಲಗ್ ಬಿಡುದಿಲ್ಲ, ಊಟ ಮಾಡಿ ಬಿಡುದಿಲ್ಲ, ಅವ್ರ ಗಾಡ್ಯಾಗ ಹತ್ತಾಕ ಹಿಂದ್ ಮುಂದ ನಾ ಮುಂದ್ ನೀ ಮುಂದ್ ಅಂತ ಬಿದ್ದಾಡ್ತಾರ, ಅವ್ರ ಭೇಟಿ ಆಗೋ ಮಟ್ಟ ಹಾದಿ ಕಾಯ್ತಾರ. ಆದ್ರೆ ಅಧಿಕಾರವಾದ ಮರುಕ್ಷಣ ಏನೈತಿ ಅಂಬಲ್ಲಿ ಇರ್ಲಿ, ಸೃಷ್ಟಿ ನೇಮೋ ದೇವ್ರ ನೇಮೋ ಏನಂತೂ ನನಗಂತೂ ಗೊತ್ತು. ಇವ್ರೇನು ಸಾಮಾನ್ಯ ಮನುಷ್ಯರಲ್ಲ. 17 ಬಾರಿ ಬಜೆಟ್ ಮಂಡಿಸಿದವ್ರು, 8 ವರ್ಷ ಮುಖ್ಯಮಂತ್ರಿ ಆದವ್ರು, ಅನೇಕ ಸಲ ಉಪಮುಖ್ಯಮಂತ್ರಿ ಆದವ್ರು, ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವ್ರು ಒಂದು ಅಹಿಂದ ನಾಯಕ. ಇಡೀ ರಾಜ್ಯ ತುಂಬಾ ಒಂದ ಹಾಲು ಮತ ಕುರುಬ ಸಮಾಜ 80-90% ಸಿದ್ದರಾಮಯ್ಯನವ್ರಿಂದ ಐತಿ. ಅವ್ರ ಮೊನ್ನೆ ರಾಜೀನಾಮೆ ಕೊಡೋದು ಗೊತ್ತಿತ್ತು 2.5 ವರ್ಷ ನಂತರ. ಅವ್ರ ಆಪ್ತರ ಮುಂದೆ ಹೇಳಿದ್ರು ಅವ್ರ, ಆದ್ರ ಅವ್ರ ಆಪ್ತರ ಯಾಕೋ ಅವ್ರ ಜೊತೆ ಅವ್ರ ದೆಹಲಿ ಒಳಗೆ ಹೋಗಿ ಬಂದ ಮ್ಯಾಗು ಅವ್ರ ಆಪ್ತರ ಇಲ್ಲ ನಾವು ರಾಜೀನಾಮೆ ಕೊಡ್ತೀವಿ, ನಮ್ಗೆ ಅಧಿಕಾರ ಬೇಡ, ನೀವ ನಮ್ಗೆ ಸರ್ವಸ್ವಂತ ಒಬ್ಬೊಬ್ರು ಅನ್ಲಿಲ್ಲ. ಬಹಳಷ್ಟು ಮಂದಿನ ರಾಜಕೀಯದಾಗ ಬೆಳೆಸ್ರ ಅವ್ರು ಸಿದ್ದರಾಮಯ್ಯನವ್ರು. ಅವ್ರ ಕರ್ತವ್ಯ ಮಾಡಿದ್ರು ಅವ್ರು ಸಿದ್ದರಾಮಯ್ಯನವ್ರು. ಆದ್ರೆ ಒಬ್ಬ ಯಾವ ನಾಯಕ ಅವರ ಬೆನ್ನಿಗೆ ನಿಂದಿರ್ಲಿಲ್ಲ ಅಂತ ಒಂದು ಅಹಿಂದ ಈ ಹಾಲು ಮತ್ತು ಕುರುಬರ ಸಮಾಜದ ನೋವೈತಿ. ಇಡೀ ರಾಜ್ಯ ತುಂಬಾ ಇವತ್ತು ಬರತ್ತಾವ ಪೋಸ್ಟಲ್ಗಳು ವೈರಲ್ ಆಗತ್ತಾವ, ಎಟ್ ಕರಿ ಅದಾವು, ಎಟ್ ಸುಳ್ಳು ಅದಾವು. ಅವ್ರ ಅಭಿಮಾನಿಗಳು ಹೇಳಿದ್ದು ಹೇಳ್ತಾನೆ ನಾನು, ಸಿದ್ದರಾಮಯ್ಯನವ್ರಿಗೆ ಹಿಂಗ ಆಗ್ಬಾರ್ದಾಗಿತ್ತು, ಅವ್ರನ್ನ ನಂಬಿಕೊಂಡ ರಾಜಕಾರಣ ಮಾಡಿದವ್ರ ಅವ್ರ ಬೆನ್ನಿಗೆ ನಿಂದಿರ್ಲಿಲ್ಲ ಅಂತ ಅವ್ರು ಹೇಳಿದ್ನೆ ಮುಂದೆ ಹೇಳ್ತಾನೆ. ಸಿದ್ದರಾಮಯ್ಯನವರು ಇವತ್ತ ವಿಧಾನಸೌಧದಾಗ ಏಕಾಂಗಿಯಾಗಿ ಅಡ್ಡಾಡತ್ತಿರ. ನಾನು ಸಿದ್ದರಾಮಯ್ಯನವ್ರು ನೋಡಿದ್ದೇನೆ, ಆದ್ರೆ ಅವ್ರು ಯಾಕೋ ವಿಧಾನಸೌಧದಾಗ ಏಕಾಂಗಿ ಆಗಿ ಅಡ್ಡಾಡೋದು ಯಾಕೋ ನನ್ಗೆ ಪಸಂದ್ ಆಗ್ಲಿ. ಯಾಕೋ ಇದ್ರ ಬದ್ರ ಅನೇಕ ರಾಜಕಾರಣಿಗಳು ಆದ್ರೂ ಅವ್ರ ಕೂಡ ಮಾತಾಡ್ಲಿಲ್ಲ, ಅವ್ರು ಏಕಾಂಗಿಯಾಗಿ ಅಡ್ಡಾಡತ್ತಿರ. ಅವ್ರ ಮನಿ ಈಗ ನಾವೇನ ಅವ್ರ ಮುಖ್ಯಮಂತ್ರಿ ಇದ್ದಂತ ಮನಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಇರ್ತಿತ್ತು. ಇವತ್ತು ಅವ್ರ ಮನಿ ಮುಂದೆ ಯಾವ ಕಾರ್ಗಳು ಇಲ್ಲ, ಯಾವ ಗಾಡಿ ಇಲ್ಲ. ಅವ್ರಿಗೆ ಯಾರ್ಯಾರು ಒಟ್ಟ ಅವ್ರ ಮನೆಗೆ ಹೋಗಿ ಭೇಟಿ ಆಗತ್ತ. ಒಬ್ಬ ಮುಖ್ಯಮಂತ್ರಿ ಆದವ್ರು, ಅನೇಕ ನಾಯಕರನ್ನ ಬೆಳೆಸಿದವ್ರು, ರಾಜ್ಯನ 8 ವರ್ಷ ಆಳಿದವ್ರು, ರಾಜ್ಯದ ಎಲ್ಲಾ ಇಲಾಖೆ ಬಜೆಟ್ ಮಂಡಿಸಿದವ್ರು, ಅವ್ರ ನಾಯಕತ್ವವನ್ನು ಬಹಳಷ್ಟು ಜನ ಹಾಲು ಮತ ಸಮಾಜದ ಕುರುಬರು ಒಪ್ಕೋತಾರ. ಆದ್ರೆ ಅವ್ರ ಪರಿಸ್ಥಿತಿ ಇವತ್ತು ಅಧಿಕಾರ ಇಲ್ಲದ ಮರ್ದೂಸ್ ಏನಾಯ್ತು ಅಂದ್ರ ಈ ನಮ್ಮ ಹಾಲಿ ಇರುವಂತ ರಾಜಕಾರಣಿಗಳು ಇದನ್ನ ಕಲ್ಕೋಬೇಕು. ಅಧಿಕಾರವಾದ ಮರ್ದೂಸ್ ನಿಮ್ ಮನೆ ಮುಂದೆ ಯಾರು ಇರುದಿಲ್ಲ. ಈ ಇನ್ನೊಂದು ಸಣ್ಣ ಉದಾಹರಣೆ, ಶಿವರಾಜ್ ತಂಗಡಗಿ, ಕಾರಟಗಿ, ಕೊಪ್ಪಳ ಜಿಲ್ಲೆ ಕಾರಟಗಿ, ಅವ್ರು ಕೂಡ ನಡ್ಕೋತ ಹೋದ್ರವ್ರ ಮಂತ್ರಿ ಮಂಡಳದಾಗ ಸಿಗ್ತೈದಂತ ಯಾರೋ ಆಶ್ವಾಸನೆ ಕೊಟ್ಟಿರ್. ಮಂತ್ರಿ ಮಂಡಳ ಸಭಾ ಮುಗಿದ್ಮ್ಯಾಗ ನಡ್ಕೋತ ಹಿಂದಿಲ್ಲ, ಮುಂದಿಲ್ಲ, ಗನ್ಮ್ಯಾನ್ ಇಲ್ಲ, ಎಸ್ಕಾಟ್ ಇಲ್ಲ, ಪೊಲೀಸರು ಇಲ್ಲ, ಅವ್ರ ಕಾರ್ಯಕರ್ತರು ಯಾರಿಲ್ಲ, ಒಬ್ರೇ ನಡ್ಕೋತ ಹೋಗುದು. ಅದು ಯಾಕೆ ಆಗ್ತೈತಿ, ಯಾಕೆ ಜನ ಹಂಗ್ ಮಾಡ್ತಾರ ನನಗಂತೂ ಗೊತ್ತಾಗುದಿಲ್ಲ. ಆದ್ರ ಅಧಿಕಾರವಾದ ಮರ್ದುಸ ಈಗಿನ ಕೆಲವು ಮಂದಿ ರಾಜಕಾರಣಿಗಳು ನೋಡ್ಬೇಕು, ಏನ್ ನೀವ ಮಾಡ್ತಿರ್ತೈತಿ, ನಿಮ್ ಸಮೀಪದಿಂದ ನೋಡ್ತಿರ್ತೈತಿ ಮಂದಿ. ನೀವು ಅಧಿಕಾರ ಇದ್ರೂ ಮಂದಿ ನಿಮ್ ಕೂಡ ಇರ್ಬೇಕು, ಅಧಿಕಾರ ಇಲ್ದ್ರೂ ಇರ್ಬೇಕು. ಹಂಗ ಕೆಲಸಗಳು ಮಾಡಿ ಹಂಗ ಕಾರ್ಯಕರ್ತರನ್ನ ನಿಮ್ ಸಂಘಟನೆ ಇಟ್ಕೋರಿ ಅಂತ ನಿಮ್ಗ ಒಂದು ಸಲಹೆಯನ್ನು ಕೊಡಾಕನ ಹಾಲಿ ಇರುವಂತವ್ರು. ಈಗ ಬಹಳಷ್ಟು ಮಂದಿನ ತೆಗೆದು ಹೋಗದ್ರಿ ಈಗ ಮಂತ್ರಿ ಮಂಡಳದಿಂದ.
ಯಾರು ಒಬ್ರು ಅವ್ರ ಕಾರ್ಯಕರ್ತರ ಯಾಕಂತ ಪತ್ರಿಕಾಗೋಷ್ಠಿ ಮಾಡಕ್ ತಯಾರಿಲ್ಲ ಬಹಳಷ್ಟು ಮಂದಿನ ತೆಗೆದ್ರನು. ಯಾಕಂದ್ರೆ ನೀವು ಏನ್ ಇಟ್ಕೊಂಡ್ರಿ ಅನ್ನೋದು ಅಲ್ಲಿ ಗೊತ್ತಾಗ್ತೈತೆ. ಒಂದ್ ಕಡೆ ಸ್ಟ್ರೈಕ್ ಮಾಡಿದ್ ಗೊತ್ತಾಗ್ಲಿಲ್ಲ, ಇಂಥವ್ರು ಇರ್ಬೇಕಾಗಿತ್ತಂತ ಗೊತ್ತಾಗ್ಲಿಲ್ಲ, ಏನು ಮಾಡ್ಲಿಲ್ಲ ಮನ್ಯಾಗ. ಅಂದ್ರೆ ನಿಮ್ ಹಿಂದ ಕಾರ್ಯಕರ್ತರು ಇಲ್ಲ ಅಂತ ಹಿಂಗೂ ಮಾತಾಡ್ತಿರ್ತೈತಿ ಜನ. ಅದಕ್ಕ ಸುಧಾಕರ್ ಅಂತ ಮಂತ್ರಿ ಅವರು ಪಾಪ ಮೊನ್ನೆ ಅವ್ರಿಗೂ ಮಂತ್ರಿ ಪದ ಸಿಗ್ಲಿಲ್ಲ, ಹಣಿಕೆ ಹಾಕಿ ನೋಡತ್ತೀರ ಸುಧಾಕರ್ ಅವರು. ಇವೆಲ್ಲ ನಾವು ಈಗ ಸದ್ಯ ನೋಡಿದ್ದ. ಅಂದ್ರೆ ಜನ ಬಹಳ ವಿಚಾರ ಮಾಡ್ತೈತಿ, ಬುದ್ಧಿವಂತರದಾರ. ನಿಮ್ ಅಧಿಕಾರ ಸಿಕ್ಕಾಗ ಸಾವಿರಾರು ಕಾರ್ಯಕರ್ತರು ನಿಮ್ ಹಿಂಬಾಲಿರ್ಬೇಕು. ನನಗ ಅನ್ಯಾಯ ಆದಾಗ ಯಾರು ಮಾಡ್ಲಿಲ್ಲ ಅಂತ ನಾವ ಪೋಸ್ಟ್ ಹಾಕೊಂಡ್ರ ವ್ಯರ್ಥ ಅದ. ನಿಮ್ ಹಿಂದ್ ಮಂದಿ ಇರ್ಬೇಕ. ಹಿಂಗ ಆತನ್ಗೂಡ್ದ ಲಕ್ಷಾಂತರ ಜನ ಯಾಕೆ ಅನ್ಯಾಯ ಆಗೈತೆ ಅಂತ ಕೇಳುವಂಗಿರ್ಬೇಕ. ಅದನ್ನ ನೀವು ಇಟ್ಕೋಬೇಕಂತೇಳಿ ಈ ಭವಿಷ್ಯತ್ವದಲ್ಲಿ ರಾಜಕಾರಣಿಗಳಿಗೆ ಒಂದ ಸಲಹೆಯನ್ನ ಗರ್ದಿ ಗಮ್ಮತ್ ಮಾಡ್ತಿದೆ. ನಮಸ್ಕಾರ.